ಜಿಲ್ಲೆಗಳಲ್ಲಿ ರೆವೆನ್ಯೂ ವಿಷಯದಲ್ಲಿ ಮುಖ್ಯ ನಿಯಂತ್ರಣ ಪ್ರಾಧಿಕಾರ ರಾಜ್ಯ ಸರ್ಕಾರವಾಗಿರುತ್ತದೆ. ರಾಜ್ಯ ಸರ್ಕಾರ ಮೇನ್ ಕಂಟ್ರೋಲ್ ಬಾಡಿ ಆಫ್ ರೆವೆನ್ಯೂ. ಅದಾದಮೇಲೆ ಒಂದು ರಾಜ್ಯವನ್ನು ಮತ್ತು ಜಿಲ್ಲೆಗಳಲ್ಲಿ, ಹೋಬಳಿಗಳಲ್ಲಿ ಮತ್ತು ಗ್ರಾಮಗಳನ್ನೊಳಗೊಂಡ ತಾಲೂಕುಗಳು ಇರುವುದು. ಇದು ರಾಜ್ಯ ಸರ್ಕಾರವು ಅಧಿಸೂಚನೆ ಮೂಲಕ ಹೊರಡಿಸಿ ಒಂದು ಜಿಲ್ಲೆ ಅಥವಾ ಗ್ರಾಮ ಅಥವಾ ಹೋಬಳಿಗಳ ಸರಹದ್ದನ್ನು ಅಧಿಸೂಚನೆ ಮೂಲಕ ಬದಲಾಯಿಸಬಹುದು ಅಥವಾ ರದ್ದುಗೊಳಿಸಬಹುದು ಅಂತ ಅಧಿಕಾರವನ್ನು ರಾಜ್ಯ ಸರ್ಕಾರ ಹೊಂದಿರುತ್ತದೆ. ಆಮೇಲೆ ಪ್ರತಿಯೊಂದು ಪ್ರದೇಶದ ಸರಹದ್ದು ರಾಜ್ಯ ಸರ್ಕಾರದ ಅಧಿಸೂಚನೆ ಮೂಲಕ ವಿಭಾಗಿಸಬಹುತಕ್ಕದ್ದು. ಅದಾದಮೇಲೆ ಉಪಪ್ರಕರಣ 2ರ ಮೇರೆಗೆ ಪ್ರತಿಯೊಂದು ಜಿಲ್ಲೆಯ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸುವುದರ ಮೂಲಕ ಹೋಬಳಿ ಅಥವಾ ಗ್ರಾಮ ಒಳಗೊಂಡಂಥ ಒಂದು ಪ್ರದೇಶದ ಸರಹದ್ದನ್ನು ನಾವು ಬದಲಾಯಿಸಬಹುದು ಅಂತ ಹೇಳ್ತೇವೆ. ಅದಾದಮೇಲೆ ರಾಜ್ಯ ಸರ್ಕಾರವು ಅಧಿಸೂಚನೆ ಮೂಲಕ ಯಾವುದೇ ಜಿಲ್ಲೆ, ತಾಲೂಕು ಅಥವಾ ಹೋಬಳಿ ಸರಹದ್ದುಗಳನ್ನು ಬದಲಾಯಿಸುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅಂತ ಹೇಳ್ತಾರೆ. ಅದಾದಮೇಲೆ ನೆಕ್ಸ್ಟ್ ಗ್ರಾಮಗಳ ಸರಹದ್ದುಗಳನ್ನು ಬದಲಾಯಿಸುವ ಮತ್ತು ಗ್ರಾಮಗಳ ಸಮ್ಮಿಲನಗೊಳಿಸುವ ಅಥವಾ ರಚಿಸುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿರ್ತಕ್ಕಂಥ ಅಧಿಕಾರಗಳು. ಅದಾದಮೇಲೆ ಒಂದು ಗ್ರಾಮದ ಹೋಬಳಿ ಮತ್ತು ಗ್ರಾಮದಲ್ಲಿರ್ತಕ್ಕಂಥ ಹೊಸ ಗ್ರಾಮಗಳನ್ನು ರಚಿಸುವ, ರದ್ದುಗೊಳಿಸುವ ಮತ್ತು ಇತರ ಯಾವುದೇ ವಿಚಾರವಾಗಿರಲಿ ಪ್ರಕರಣ 5 ಮತ್ತು 6ನೇ ಪ್ರಕರಣ ಏನು ಹೇಳುತ್ತಪ್ಪ ಅಂತಂದ್ರೆ, ಹೊಸ ತಾಲೂಕುಗಳ ರಚನೆ ಆಗಲಿ, ಹೊಸ ಹೋಬಳಿಗಳ ರಚನೆ ಆಗಲಿ, ಹೊಸ ಗ್ರಾಮಗಳ ರಚನೆ ಆಗಲಿ, ಬಟ್ ಆಕ್ಷೇಪಣೆಗಳು ತಿಳಿಸಬೇಕಂತ ಹೇಳ್ತಾರೆ. ಆಕ್ಷೇಪಣೆಗಳು ತಿಳಿಸಬೇಕಂತೇಳಿ ಪ್ರಕರಣ 4 ಮತ್ತು 5ರ ಪ್ರಕಾರ ಆ ರಚನೆ ಆಗಿರ್ತಕ್ಕಂತಹ ಪ್ಲೇಸ್ನಲ್ಲಿ ರಾಜ್ಯ ಸರ್ಕಾರವು ಆಕ್ಷೇಪಣೆಗಳನ್ನು ವ್ಯಕ್ತಪಡಿಸಿ ಆಕ್ಷೇಪಣೆಗಳನ್ನು ತನ್ನ ನೋಟಿಸ್ ಗೆಜೆಟ್ನಲ್ಲಿ, ಸರ್ಕಾರಿ ಗೆಜೆಟ್ನಲ್ಲಿ ನಮೂದಿಸಬೇಕಂತ ಹೇಳ್ತಾರೆ. ಸೊ ಅದು ಬಹಳಷ್ಟು ಇಂಪಾರ್ಟೆಂಟು. ಸೊ ಪ್ರಕರಣ 4 ಮತ್ತು 5 ಆಕ್ಷೇಪಣೆಗಳನ್ನು ಗೆಜೆಟ್ನಲ್ಲಿ ನಮೂದಿಸಿ ಅಂತ ಹೇಳ್ತದೆ, ಅದು ಕೂಡ ಇಂಪಾರ್ಟೆಂಟು. ಅದಾದಮೇಲೆ ರೀಜನಲ್ ಕಮಿಷನರ್ ಅವರ ನೇಮಕ, ಕರ್ತವ್ಯಗಳು ಮತ್ತು ಪ್ರಕಾರ್ಯಗಳು. ರೀಜನಲ್ ಕಮಿಷನರ್ ಅವರ ನೇಮಕ ಮತ್ತು ರೀಜನಲ್ ಕಮಿಷನರ್ ಅಂದರೆ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂಥ ಒಂದು ಅಧಿಕಾರಿ ಅವರು. ಒಂದು ವಿಭಾಗ ಅಂದರೆ 4 ರಿಂದ 5 ಜಿಲ್ಲೆಗಳು ಸೇರ್ಕೊಂಡು ಒಂದು ವಿಭಾಗ ಅಂತಾರೆ. ಆ ವಿಭಾಗಕ್ಕೆ ರಾಜ್ಯ ಸರ್ಕಾರವು ಅಧಿಸೂಚನೆ ಹೊರಡಿಸೋದ್ರ ಮೂಲಕ ಒಬ್ಬ ರೀಜನಲ್ ಕಮಿಷನರ್ ಅವರನ್ನು ನೇಮಕ ಮಾಡ್ತಿದ್ರು. ಒಂದು ರೀಜನಲ್ ಕಮಿಷನರ್ ಅವರ ಮುಖ್ಯ ಕರ್ತವ್ಯ ಏನಪ್ಪ ಅಂದರೆ ರೆವಿನ್ಯೂ ಅಧಿಕಾರಿ, ಒಂದು ವಿಭಾಗದ ಮುಖ್ಯ ರೆವಿನ್ಯೂ ಅಧಿಕಾರಿ ಆಗಿರ್ತಾರೆ. ಆಗು ಹೋಗುವ ಎಲ್ಲ ರೆವಿನ್ಯೂ ಕೆಲಸಗಳೆಲ್ಲ ಆ ವಿಭಾಗದ ರೀಜನಲ್ ಕಮಿಷನರ್ ಅಂಡರಲ್ಲಿ ಕೆಲಸ ಆಗ್ತಿರ್ತದೆ. ಈ ರೀಜನಲ್ ಕಮಿಷನರ್ ಅವರ ಕರ್ತವ್ಯ, ಈ ರೀಜನಲ್ ಕಮಿಷನರ್ ಅಧಿಕಾರ ವ್ಯಾಪ್ತಿ ಎಲ್ಲಿ ತರಕಪ್ಪ ಅಂದರೆ ಅಲ್ಲಿ ಅವ್ರ ಅಂಡರಲ್ಲಿ ಬರ್ತಕ್ಕಂತಹ ಎಲ್ಲ ಜಿಲ್ಲಾಧಿಕಾರಿಗಳು ಇವ್ರ ಅಂಡರಲ್ಲೇ ಕೆಲಸ ಮಾಡ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ ತಾತ್ಕಾಲಿಕವಾಗಿ ಯಾವುದೇ ಒಂದು ಕಾನೂನು ಮಾಡ್ಬೇಕಂತೇಳಿ ಅಧಿಸೂಚನೆ ಹೊರಡಿಸಿದಾಗ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಇವರು ಯಶಸ್ವಿಯಾಗಿ ಕೆಲಸ ಮಾಡಬೇಕಾಗ್ತದೆ ರೀಜನಲ್ ಕಮಿಷನರ್ ಅವರು. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಡೆಪ್ಯೂಟಿ ಕಮಿಷನರ್ ಅಂದರೆ ಡಿ ಸಿ ಅವ್ರು ಏನಪ್ಪ ಅಂದರೆ ಒಂದು ಜಿಲ್ಲೆಗೆ ಒಬ್ಬ ಡಿ ಸಿ ಅಂತ ನೇಮಕ ಮಾಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರ ಅಧಿಸೂಚನೆ ಮೂಲಕ ಹೇಳ್ತಾರೆ. ಆದರೆ ಇವರು ರೀಜನಲ್ ಕಮಿಷನರ್ ಅಧೀನದಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಡಿ ಸಿ ಅವರು ಒಂದು ಜಿಲ್ಲೆ ಒಳಗೆ ಸೀಮಿತವಾಗಿರ್ತಕ್ಕಂಥ ಒಂದು ಜಿಲ್ಲೆಗೆ ಸೀಮಿತವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಇವರು ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುತ್ತಾರೆ. ಅಷ್ಟೇ ಅಲ್ಲದೆ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸ್ತಕ್ಕಂಥದ್ದು, ಅಂದರೆ ಅವರ ಮೇಲೆ ಚಲಾಯಿಸುವಂಥ ಅಧಿಕಾರವನ್ನು ಇವರು ಹೊಂದಿರ್ತಾರೆ. ಅವರು ಮೇಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು, ಅವ್ರ ಕೆಳಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಮೇಲೆ ದಂಡನಾಯಕರಾಗಿರ್ತಾರೆ ಡಿ ಸಿ ಅವರು. ಆಮೇಲೆ ಡೆಪ್ಯೂಟಿ ಕಮಿಷನರ್ ಅಂತ ಬರ್ತಾರೆ, ಅಂದರೆ ವಿಶೇಷ ಡಿ ಸಿ ಅಂತ ವಿಶೇಷ ಡಿ ಸಿ ಅವರು ಬಂದಾಗ ಇಲ್ಲಿ ಇವ್ರಿಗೆ ಸರ್ಕಾರ ಯಾಕೆ ನೇಮಕ ಮಾಡಿರ್ತದಪ್ಪ ಅಂತಂದರೆ, ಸರ್ಕಾರ ಒಂದು ಯಾವುದೋ ಪ್ರಾಜೆಕ್ಟ್ ಇದ್ದಿರ್ತದಪ್ಪ, ಆ ಪ್ರಾಜೆಕ್ಟ್ಗೆ ಡಿ ಸಿಗೆ ಲಿಂಕ್ ಮಾಡಿರ್ತಾರೆ. ಅಂದ್ರೆ ಯಾವುದೋ ಒಂದು ಉದ್ದೇಶಕ್ಕಾಗಿ ಒಂದು ಜಿಲ್ಲೆಗೆ ಒಬ್ಬ ಒಂದು ವಿಶೇಷ ಡೆಪ್ಯೂಟಿ ಕಮಿಷನರ್ ನೇಮಕ ಮಾಡ್ತಾರೆ ಸರ್ಕಾರ. ಸೊ ಸರ್ಕಾರದ ಗೈಡ್ಲೈನ್ ಪ್ರಕಾರ ಅವರು ಆ ಉದ್ದೇಶಪೂರ್ವಕವಾಗಿ ಕೆಲಸ ಮಾಡಬೇಕಾಗುತ್ತೆ ಆ ಜಿಲ್ಲೆಯಲ್ಲಿ. ಒಂದು ವೇಳೆ ಅವರು ರಾಜ್ಯ ಸರ್ಕಾರ ನಿರ್ದೇಶನಗಳ ಮುಖಾಂತರನೇ ಕೆಲಸ ಮಾಡಬೇಕಾಗ್ತದೆ. ಯಾವಾಗ ಅವ್ರು ಮಾಡುವ ಕೆಲಸವು ರಾಜ್ಯ ಸರ್ಕಾರದ ಉದ್ದೇಶಪೂರ್ವಕವಾಗಿದ್ದಾಗ. ಒಂದು ವೇಳೆ ರಾಜ್ಯ ಸರ್ಕಾರದ ಉದ್ದೇಶಪೂರ್ವಕವಾಗಿರುತ್ತೆ, ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅಧಿಕಾರ ಇತ್ತಂದಾಗ ಅವರು ಜಿಲ್ಲಾಧಿಕಾರಿಯವರ ಅಂಡರಲ್ಲಿ ಕೆಲಸ ಮಾಡಬೇಕಾಗ್ತದೆ. ಯಾವಾಗ ಅವ್ರ ಜಿಲ್ಲೆಗೆ ಸೀಮಿತವಾದಂಥ ಕೆಲಸ ಮಾಡಿದಾಗ ಜಿಲ್ಲಾ ಅಧಿಕಾರಿಯ ಅಂಡರಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಅವ್ರು ಇದು ಮಾಡ್ತಾರೆ. ಅದಾದಮೇಲೆ ಉಪಪ್ರಕರಣಗಳ 1ರ ಮೇರೆಗೆ ನೇಮಕಗೊಂಡ ವಿಶೇಷ ಡೆಪ್ಯೂಟಿ ಕಮಿಷನರನ್ನು ಜಿಲ್ಲೆಯ ಡೆಪ್ಯೂಟಿ ಕಮಿಷನರ್ಗೂ ಕೂಡ ಅವನು ಅಧೀನನಾಗಿರ್ತಾನೆ. ಅದೇ ಹೇಳಿದ್ಮೇಲೆ ಸೇಮ್ ಕ್ವಶನ್. ಅದಾದಮೇಲೆ ಅಸಿಸ್ಟೆಂಟ್ ಕಮಿಷನರ್ ಅಂದರೆ
ಒಬ್ಬ ಒಂದು ಸರ್ಕಾರಕ್ಕೆ ಸೂಕ್ತವೆನಿಸಿದಂತೆ 3ರಿಂದ 4 ತಾಲೂಕುಗಳಿಗೆ ಸೇರಿಕೊಡ್ಬೋದು ಅಥವಾ ಒಂದೇ ತಾಲೂಕಿಗೆ ಸೇರಿಕೊಡ್ಬೋದು. ಅದು ಸರ್ಕಾರದ ಒಂದು ನಂಬರ್, ಸರ್ಕಾರಕ್ಕೆ ಎಲ್ಲಿ ತನಕ ಸೂಕ್ತ ಅಂತ ಅಲ್ಲಿ ತನಕ ತಾಲೂಕುಗಳನ್ನು ಸೇರಿಸಿ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಆಗಿ ನೇಮಕ ಮಾಡ್ತಾರೆ. ಈ ಅಸಿಸ್ಟೆಂಟ್ ಕಮಿಷನರು ಸರ್ಕಾರದ 1ನೇ ಉಪಕರಣದ ಆದೇಶ ಮೇರೆಗೆ ನೇಮಕ ಮಾಡ್ತಾರೆ. ಅದಾದಮೇಲೆ ಮತ್ತು 2ನೇ ಉಪಕರಣದ ಅಡಿಯಲ್ಲಿ ರೆವಿನ್ಯೂ ಉಪವಿಭಾಗದ ಆಡಳಿತವನ್ನು ಹೊಂದಿರುವಂಥ ಅಸಿಸ್ಟೆಂಟ್ ಕಮಿಷನರನ್ನು ರಾಜ್ಯ ಸರ್ಕಾರದ ಆದೇಶಗೊಳಪಟ್ಟು ಡೆಪ್ಯೂಟಿ ಕಮಿಷನರನ್ನು ಅವನಿಗೆ ಕೊಡಬಹುದಾದಂಥ ಅಧಿಕಾರವನ್ನು ಚಲಾಯಿಸತಕ್ಕದ್ದು. ಅಂದರೆ DC ಏನು ಡೈರೆಕ್ಟ್ ಮಾಡ್ತಾನೆ ಆ ಡೈರೆಕ್ಷನ್ಗಳ ಮೇಲೆ ಕೆಲಸ ಮಾಡ್ಬೇಕಂತೇಳಿ 2ನೇ ಉಪಪ್ರಕರಣದ ಅಡಿಯಲ್ಲಿ ಹೇಳ್ತಾನೆ. 1ನೇ ಉಪಪ್ರಕರಣದ ಅಡಿಯಲ್ಲಿ ಏನಪ್ಪ ಅವರ ನೇಮಕಾತಿ ಬಗ್ಗೆ ಹೇಳ್ತದೆ. ಅದಾದಮೇಲೆ ತಹಸೀಲ್ದಾರರು ಬಂದಾಗ ರಾಜ್ಯ ಸರ್ಕಾರವು ಅಧಿಸೂಚನೆ ಮೂಲಕ ಪ್ರತಿಯೊಂದು ತಾಲೂಕಿಗೆ ಒಬ್ಬ ತಹಸೀಲ್ದಾರನ ನೇಮಕ ಮಾಡ್ಬೇಕಂತ ಹೇಳ್ತದೆ. ಆದರೆ ಮೇನ್ ಕೆಲಸ ಏನಪ್ಪ ತಹಸೀಲ್ದಾರ್ ಅಂತಂದಾಗ ತಾಲೂಕಿನ ಭೂ ಕಂದಾಯ ನಿರ್ವಹಣೆ ನಿರ್ವಹಿಸುವುದು ಮುಖ್ಯ ಅಧಿಕಾರಿಯಾಗಿರತಕ್ಕದ್ದು. ಅಂದರೆ ತಾಲೂಕದಲ್ಲಿರ್ತಕ್ಕಂಥ ಭೂ ಕಂದಾಯ ನಿರ್ವಹಣೆ ಅವ್ರ ಮೇನ್ ಕೆಲಸ ಆಗಿರ್ತದೆ. ಅವ್ರು ಅಷ್ಟೇ ಅಲ್ಲದೆ ಅಸಿಸ್ಟೆಂಟ್ ಕಮಿಷನರ್ ಅವರ ಡೈರೆಕ್ಷನ್ ಮತ್ತು DC ಮತ್ತು RC ರೀಜನಲ್ ಕಮಿಷನರ್ ಅವರ ಡೈರೆಕ್ಷನ್ ಮೇಲೆ ಕೆಲಸ ಮಾಡಬೇಕಾಗ್ತದೆ. ಇದಾದಮೇಲೆ ಕೆಲವೊಂದು ಒತ್ತಡಗಳಿದ್ದಾಗ ವಿಶೇಷ ತಹಸೀಲ್ದಾರವನ್ನು ನೇಮಕ ಮಾಡಿರ್ತಾರೆ. ಅವರು ರಾಜ್ಯ ಸರ್ಕಾರದ ಒಂದು ವಿಶೇಷ ಕೆಲಸದ ಉದ್ದೇಶದ ಆಧಾರದ ಮೇಲೆ ಅವ್ರು ನೇಮಕ ಮಾಡಿ ಆ ಕೆಲಸಕ್ಕೆ ವಿಶೇಷ ತಹಸೀಲ್ದಾರನ್ನು ನೇಮಕ ಮಾಡಿರ್ತಾರೆ. ರಾಜ್ಯ ಸರ್ಕಾರದಿಂದ ಆ ಉದ್ದೇಶಕ್ಕೆ ಸಂಬಂಧಪಟ್ಟಂಥ ಡೈರೆಕ್ಷನ್ಗಳು ಬಂದಾಗ ಅವ್ರೇನು ಮಾಡ್ತಾರೆ ಅದ್ರ ಮುಖಾಂತರನೇ ಕೆಲಸ ಮಾಡ್ತಿರ್ತಾರೆ. ಒಂದು ವೇಳೆ ಅವರು ತಾಲೂಕು ಸರಹದ್ದಿನ ಒಳಗಡೆ ಉದ್ದೇಶವನ್ನು ಬಿಟ್ಟು ತಾಲೂಕು ಸರಹದ್ದಿನ ಒಳಗಡೆ ಇರ್ತಕ್ಕಂಥ ಕೆಲಸಗಳು ಮಾಡುವಾಗ ಅವರು ಅಲ್ಲಿರ್ತಕ್ಕಂಥ ಪ್ರೆಸೆಂಟ್ ತಹಸೀಲ್ದಾರ್ ಅವರ ಅಧೀನದ ಕೆಲಸ ಮಾಡಬೇಕು, ಅಂಡರ್ ತಹಸೀಲ್ದಾರ್ ಅವರು ಕೆಲಸ ಮಾಡಬೇಕಾಗಿರ್ತದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ಈಗ ತಹಸೀಲ್ದಾರ್ ಆಗಿರ್ಬೋದು ಅಥವಾ ವಿಶೇಷ ತಹಸೀಲ್ದಾರ್ ಆಗಿರ್ಬೋದು ಕೆಲಸ ಮೇಲೆ ಲೀವ್ ಇದ್ದಾಗ ಅಂತ ಅಧೀನ ಅಧಿಕಾರಿಗಳು ಯಾವ ಥರ ಅಂದರೆ ಅಧೀನ ಅಧಿಕಾರಿಗಳು ವಹಿಸ್ಕೊಡ್ಬೇಕಾಗ್ತದೆ. ಅಂಥ ಸಮಯದಲ್ಲಿ ಅವ್ರದ್ದೇನು ಪವರ್ಸ್ ಇರ್ತಾವಪ್ಪ ಅಂತಂದರೆ ಬಂದಂಥ ಅಧೀನ ಅಧಿಕಾರಿಗಳು ಎಲ್ಲ ಥರದ ಕೆಲಸಗಳನ್ನು ಹಮ್ಮಿಕೊಂಡಿರ್ತಾರೆ. ಆದರೆ ಅವರಿಗೆ ಫೈನಲಿ ಸಬ್ಮಿಟ್ ಮಾಡುವಾಗ ಪುನರೀಕ್ಷಣೆ ಮತ್ತು ಸ್ಥಿರೀಕರಣಕ್ಕೆ ಒಳಪಡಿಸ್ತಕ್ಕದ್ದು. ಅಂದರೆ ವಿಶೇಷ ಈಗೇನು ಇವರು ಆಬ್ಸೆಂಟ್ ಇದ್ದಾಗ ಆ ದಿನದಲ್ಲಿ ಗೈರಾಜರಿದ್ದಾಗ ಬೇರೆಯವ್ರು ಮಾಡಿದ ಕೆಲಸವನ್ನು ಪುನರೀಕ್ಷಣೆ ಮಾಡಬೇಕು ಮತ್ತು ಸ್ಥಿರೀಕರಣ ಮಾಡಿ ಅದಾದಮೇಲೆ ಅದನ್ನು ಅದನ್ನು ನಾವು ಸಿಗ್ನೇಚರ್ ಆಗಲಿ ಅಥವಾ ಯಾವುದೇ ಥರ ಕೆಲಸವನ್ನು ಮುಂದುವರಿಸ್ತಾರೆ. ಅದನ್ನು ಪುನರೀಕ್ಷಣೆ ಮಾಡ್ತಕ್ಕಂಥ ಅಧಿಕಾರ ತಹಸೀಲ್ದಾರ್ ಮತ್ತು ಉಪ ತಹಸೀಲ್ದಾರ್ ಅವರಿಗೆ ಇದ್ದಿರ್ತದೆ. ಅಧೀನ ಅಧಿಕಾರಿಗಳು ಮಾಡಿದ ಕೆಲಸವನ್ನು ಪುನರೀಕ್ಷಣೆ ಮಾಡುವಂಥ ಅಧಿಕಾರ ತಹಸೀಲ್ದಾರ್ ಮತ್ತು ಉಪ ತಹಸೀಲ್ದಾರ್ ಅವರಿಗೆ ಇದ್ದಿರ್ತದೆ. ಅದಾದಮೇಲೆ ಹಂಗಾಮಿಯಲ್ಲಿ ಖಾಲಿ ಇರ್ತಕ್ಕಂಥ ಕರ್ತವ್ಯಗಳು ನಿರ್ವಹಿಸೋದು ಹೆಂಗಪ್ಪ ಅಂತಂದು ಈಗ ನೋಡ್ರಿ, ರೀಜನಲ್ ಕಮಿಷನರ್ ಒಂದು ವೇಳೆ ಸ್ಪಾಟಲ್ಲಿ ಅಥವಾ ಏನೇ ರಜೆ ಬಂತು ಅಥವಾ ಮೃತಪಟ್ಟರೆ ಅಥವಾ ಇನ್ಯಾವುದೇ ಥರ ಒಂದು ತ್ಯಾಜ್ಯ ಹೋದಾಗ ಇಂಥ ಸಿಚುವೇಶನ್ನಾಗ ಆ ಜಿಲ್ಲೆಯಲ್ಲಿರ್ತಕ್ಕಂಥ ಡೆಪ್ಯೂಟಿ ಕಮಿಷನರ್ ಅವರು ತಾತ್ಕಾಲಿಕವಾಗಿ ಉತ್ತರಾಧಿಕಾರಿ ಆಗಿರ್ತಾರೆ. ಎಲ್ಲಿವರೆಗೆ ಆಗಿರ್ತಾರಪ್ಪ ಅಂದರೆ ರಾಜ್ಯ ಸರ್ಕಾರವು ಎಲ್ಲಿವರೆಗೆ ಹೊಸದಾಗಿ ನೇಮಕ ಮಾಡಲ್ಲ ಅಲ್ಲಿವರೆಗೆ ಅವರ ಅಧಿಕಾರವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಅದಾದಮೇಲೆ ಡೆಪ್ಯೂಟಿ ಕಮಿಷನರ್ DC ಅವರು ಕೂಡ ಒಂದು ವೇಳೆ ಮೃತಪಟ್ಟಾಗ, ಜಿಲ್ಲೆಯನ್ನು ತ್ಯಜಿಸಿದಾಗ ಅಥವಾ ಇನ್ಯಾವುದೇ ಇತರೆ ರೀಸನ್ಗಳಿಂದ ಅವರು ತಮ್ಮ ಕೆಲಸವನ್ನು ರಿಸೈನ್ ಮಾಡಿದಾಗ ಅಂಥ ಸಮಯದಾಗ ನಾವು ಅತ್ಯಂತ ಹಿರಿಯ ಅಸಿಸ್ಟೆಂಟ್ ಕಮಿಷನರನ್ನು ಏನಪ್ಪ ಅಂದರೆ ನಾವು ಹಂಗಾಮಿ DC ಆಗಿ ನೇಮಕ ಮಾಡ್ತೀವಿ. ಎಲ್ಲಿವರೆಗಪ್ಪ ಅಂದರೆ ಹೊಸದಾಗಿ DC ಆಯ್ಕೆ ಆಗುವವರೆಗೂ ನಾವು ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಅಪ್ಪ ಅಂದರೆ ರೆವಿನ್ಯೂ ಉಪವಿಭಾಗದ ಅಸಿಸ್ಟೆಂಟ್ ಕಮಿಷನರನ್ನು. ಈ ರೆವಿನ್ಯೂ ಉಪವಿಭಾಗದ ಅಸಿಸ್ಟೆಂಟ್ ಕಮಿಷನರಪ್ಪ ಅಂದ್ರೆ ಇಲ್ಲಿ ಯಾರು ಮಾಡ್ತಾರಪ್ಪ ಅಂದರೆ ಇಲ್ಲಿ ಆ ಕೇಂದ್ರದಲ್ಲಿ ಎಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕೆಲಸ ಮಾಡ್ತಿರ್ತಾರಲ್ಲ ಆ ಕೇಂದ್ರದಲ್ಲಿ ಕಾರ್ಯಸ್ಥಳದಲ್ಲಿರುವ ತಹಸೀಲ್ದಾರನ್ನು, ಆ ಕಚೇರಿಯ ಕಾರ್ಯಸ್ಥಳದಲ್ಲಿರ್ತಕ್ಕಂಥ ತಹಸೀಲ್ದಾರನಪ್ಪ ಅಂದರೆ ಇವ್ರ AC ಆಗಿ ತಾತ್ಕಾಲಿಕವಾಗಿ ಕೆಲಸ ಮಾಡ್ತಿರ್ತಾರೆ. ಇಲ್ಲಿ ಬಂದರೆ ಹೊಸದಾಗಿ ಆಯ್ಕೆ ಆಗುವವರೆಗೂ ಅವ್ರ ಕೆಲಸ ಕಂಟಿನ್ಯೂ ಮಾಡ್ತಿರ್ತಾರೆ. ಅದಾದಮೇಲೆ ತಹಸೀಲ್ದಾರ್ ಒಂದು ವೇಳೆ ತ್ಯಜಿಸಿ ಹೋದಾಗ, ಮೃತಪಟ್ಟಾಗ, ಬಿಟ್ಟು ಹೋದಾಗ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಗ ತಾಲೂಕು ಕಚೇರಿ ಅತ್ಯಂತ ಹಿರಿಯ ಲಿಪಿಕ ಅಧಿಕಾರಿ ಸದರಿ ತಹಸೀಲ್ದಾರ್ನ ಹುದ್ದೆಗೆ ಹಂಗಾಮಿಯಾಗಿ ಉತ್ತರ ಅಧಿಕಾರಿಯಾಗಿರ್ತಕ್ಕದ್ದು. ತಾಲೂಕು ಕಚೇರಿಯಲ್ಲಿ ಹಿರಿಯ ಲಿಪಿಕ ಆಗಿರ್ತಾರಲ್ಲ ಅವರನ್ನು ಹಂಗಾಮಿ ತಹಸೀಲ್ದಾರ್ ಆಗಿ ನಾವು ಉತ್ತರಾಧಿಕಾರಿಯಾಗಿರ್ತಕ್ಕದ್ದು. ಆಯ್ತಾ? ಅದಾದಮೇಲೆ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಬರ್ತಾರೆ. ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಅಂತಂದಾಗ ಇವರು ಒಂದು ಹೋಬಳಿಗೆ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ನೇಮಕ ಮಾಡಲಾಗ್ತದೆ. ಒಬ್ಬ ಹೋಬಳಿ ಅಂತಂದಾಗ 10ರಿಂದ 15 ಗ್ರಾಮಗಳ ಒಂದು ಸಂಗಮ ಅಂತ ಇರ್ಬೋದು ಅಥವಾ 5ರಿಂದ 10 ಗ್ರಾಮಗಳಿರ್ಬೋದು.
ಈ ಥರ ಹಲವಾರು ಗ್ರಾಮಗಳು ಸೇರ್ಕೊಂಡು ಒಂದು ಹೋಬಳಿ ಆಗಿರ್ತದೆ. ಆ ಒಂದು ಹೋಬಳಿಗೆ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ನ ನೇಮಕ ಮಾಡಿರ್ತಾರೆ. ಇವರು BC ರೀಜನಲ್ ಕಮಿಷನರ್ ಮತ್ತು ರಾಜ್ಯ ಸರ್ಕಾರಗಳ ಆದೇಶದ ಮೇರೆಗೆ ಇವರು ಅಧೀನವಾಗಿ ಒಳಪಟ್ಟು ಕೆಲಸ ಮಾಡಬೇಕಾಗ್ತದೆ. ಅದಾದಮೇಲೆ ಇದಾದಮೇಲೆ ಗ್ರಾಮ ಲೆಕ್ಕಿಗ. ಈ ಗ್ರಾಮ ಲೆಕ್ಕಿಗ ಅಂತಂದಾಗ ಒಂದು ಗ್ರಾಮಕ್ಕೆ ಅಥವಾ 2 ರಿಂದ 3 ಗ್ರಾಮಗಳ ಒಂದು ಗುಂಪಿಗೆ ಸೇರಿನ ಒಂದು ಗ್ರಾಮ ಲೆಕ್ಕಿಗ ನೇಮಕ ಮಾಡ್ತೇವೆ. ಹಾಗಾದ್ರೆ ಏನು ಕೆಲಸಪ್ಪ ಗ್ರಾಮ ಲೆಕ್ಕಿಗ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಇದು ಪೋಸ್ಟ್ ಇರೋದು ಗ್ರಾಮ ಲೆಕ್ಕಿಗ. ಸೊ ಗ್ರಾಮ ಲೆಕ್ಕಿಗನು ದಾಖಲೆಗಳನ್ನು ರೆಡಿ ಮಾಡೋದು, ಸರ್ಕಾರಿ ದಾಖಲೆಗಳನ್ನು ಸಿದ್ಧಪಡಿಸೋದು, ಅಥವಾ ಗ್ರಾಮ ಲೆಕ್ಕಿಗನು ಇಡಬೇಕಾದಂಥ ರಿಜಿಸ್ಟರ್ಗಳು, ಲೆಕ್ಕಪತ್ರಗಳು, ಇತರ ರಾಜ್ಯ ಸರ್ಕಾರದ ದಾಖಲೆಗಳನ್ನು ನೇಮಿಸತಕ್ಕದ್ದು. ಅದಾದಮೇಲೆ ರಾಜ್ಯ ಸರ್ಕಾರ ಅಥವಾ ಜಿಲ್ಲಾ ವರಿಷ್ಠಾಧಿಕಾರಿಗಳು ದಾಖಲೆಗಳನ್ನು ಕೇಳಿದಾಗ ಆ ಗ್ರಾಮಕ್ಕೆ ಸಂಬಂಧಪಟ್ಟಂಥ ನೋಟಿಸು, ವರದಿ, ಮಹಾಜರುಗಳನ್ನು, ಕೈಪಿಯತ್ತುಗಳನ್ನು ತಯಾರಿಸಿ ಮಾಡೋದು, ಈ ಥರ ಪಹಣಿಗಳನ್ನು ರೆಡಿ ಮಾಡೋದು, ಈ ಎಲ್ಲ ಅಧಿಕಾರಿಗಳಪ್ಪ ಅಂದ್ರೆ ಗ್ರಾಮ ಲೆಕ್ಕ ಅಧಿಕಾರಿಗೆ ಇದ್ದಿರ್ತಾವೆ. ಅದಾದಮೇಲೆ ಮೋಜಣಿ ಅಧಿಕಾರಿ ಅಂದರೆ ಭೂಕಂದಾಯ ಇಲಾಖೆಗೆ ಇದು ಭೂಮಾಪನ ಇಲಾಖೆ ಬಂತು. ಇಲ್ಲಿ ಭೂಮಾಪನ ಇಲಾಖೆ ಅಂದ್ರೆ ಏನಪ್ಪ ಅಂದ್ರೆ ಮೋಜಣಿ ಅಂದ್ರೆ ಏನು, ಒಂದು ಸರ್ವೆ ಮಾಡಿ ಒಂದು ಸರ್ವೆಯನ್ನು ಮಾಡಿ ಕಂದಾಯವನ್ನು ನಿಗದಿಪಡಿಸಿ ಕಂದಾಯವನ್ನು ನಿರ್ಧರಣೆ ಮಾಡುವ ಒಂದು ಪದ್ಧತಿಗೆ ನಾವು ಮೋಜಣಿ ಪದ್ಧತಿ ಅಂತ ಕರಿತೀವಿ. ಈ ಮೋಜಣಿ ಪದ್ಧತಿಯಲ್ಲಿ ಇಲ್ಲಿ ಅಧಿಕಾರಿಗಳ ಒಂದು ಗ್ರೇಡ್ ಕೊಟ್ಟಿದ್ದಾನೆ. ಅಂದ್ರೆ ಏನು ಅಧಿಕಾರ ಅಂದ್ರೆ ಮೊದಲು ಬರೋದು ಯಾರಪ್ಪ ಅಂದ್ರೆ ಕಮಿಷನರ್ ಅವರು ಬರ್ತಾರೆ. ನೆಕ್ಸ್ಟ್ ಎರಡನೇದು ಅಡಿಷನಲ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್, ಆಮೇಲೆ ಜಾಯಿಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್, ಅದಾದಮೇಲೆ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್, ಅದಾದಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್, ಅದಾದಮೇಲೆ ಸೂಪರ್ವೈಸರ್, ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಸರ್ವೇಯರ್ ಅಂತ ಇರ್ತಾರೆ. ಸೊ ಈ ಥರ ಒಂದು ಫ್ಲೋ ಆಧಾರದ ಮೇಲೆ ಅವರು ವರ್ಕ್ ಮಾಡ್ತಿರ್ತಾರೆ. ಇದಾದಮೇಲೆ ನೆಕ್ಸ್ಟು 18A ಪ್ರಕಾರ ನಾವು ಲೈಸೆನ್ಸ್ ಹೊಂದಿರುವ ಮೋಜಣಿದಾರರ ನೇಮಕ, ಲೈಸೆನ್ಸ್ಡ್ ಲ್ಯಾಂಡ್ ಸರ್ವೇಯರ್ ಅವರನ್ನು ನೇಮಕ ಮಾಡಬೇಕಂದ್ರೆ ವಿಧಿ 18A ಪ್ರಕಾರ ಅವರನ್ನು ನೇಮಕ ಮಾಡಲಾಗುತ್ತದೆ. ಈ ಪಾಯಿಂಟ್ ಬಹಳಷ್ಟು ಇಂಪಾರ್ಟೆಂಟ್ ಅದ ರೀ. ಲೈಸೆನ್ಸ್ಡ್ ಲ್ಯಾಂಡ್ ಸರ್ವೇಯರ್ ಯಾವ ಪ್ರಕರಣದ ಅಡಿಯಲ್ಲಿ ನೇಮಕ ಮಾಡುತ್ತಾರೆ ಅಂತಂದಾಗ 18A ಅಡಿಯಲ್ಲಿ ನೇಮಕ ಮಾಡುತ್ತಾರೆ. ಇದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಮೊಹರು ಅಂತಂದಾಗ ಮೊಹರನ್ನು ಬಳಸತಕ್ಕ ರೆವಿನ್ಯೂ ಅಧಿಕಾರಿಗಳು ಯಾರೆಂಬುದನ್ನು ರಾಜ್ಯ ಸರ್ಕಾರವು ಅಧಿಸೂಚನೆ ಮೂಲಕ ನಿರ್ದಿಷ್ಟಪಡಿಸತಕ್ಕದ್ದು ಮತ್ತು ಅಂತಹ ಅಧಿಕಾರಿಗಳು ಬಳಸಬೇಕಾಗಿರುವ ಮೊಹರಿನ ಗಾತ್ರ ಮತ್ತು ವಿವರವನ್ನು ನೇಮಿಸತಕ್ಕದ್ದು. ಸೊ ಇಷ್ಟೇನಪ್ಪ ಅಂದ್ರೆ ನಾವು ನೋಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ಅಧ್ಯಾಯ 3 ರೆವಿನ್ಯೂ ಅಧಿಕಾರಿಗಳ ಪ್ರಕ್ರಿಯೆ. ಅಧ್ಯಾಯ 3 ರೆವಿನ್ಯೂ ಅಧಿಕಾರಿಗಳ ಪ್ರಕ್ರಿಯೆ ಬಗ್ಗೆ ನಾವು ನೋಡೋಣ ಮುಂದೆ. ಸೊ ಇದು ನಮ್ದು 2ನೇ ಟಾಪಿಕ್ ಹೋಗಿತ್ತು. ಇನ್ನು ಬರ್ತಾ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಾವೆ. ಸೊ ಆಲ್ಮೋಸ್ಟ್ ಒಂದು ಐಡಿಯಾ ನಿಮಗೆ ಸಿಗಲಿ ಅಂತ ನಾನು ಪಾಠ ಮಾಡ್ತೀನಿ. ಆಲ್ಮೋಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ, ಆಲ್ಮೋಸ್ಟ್ ಅಲ್ಲಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.